ನಾನು ಈಗಾಗಲೇ ನಿಮಗೆ ಗಾದೆ ಮಾತು ವಿಸ್ತರಣೆ ಬರೆಯುವಾಗ ಪೀಠಿಕೆ ಯಾವ ಥರ ಬರೀಬೇಕು ಅಂತ ಹೇಳಿದ್ದೀನಿ. ಇನ್ನು ವಿವರಣೆಯಲ್ಲಿ ನೋಡೋದಾದರೆ, ವಿವರಣೆ ಬಗ್ಗೆನೂ ನಾನು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಗಾದೆ ಮಾತು ವಿಸ್ತರಣೆಯಲ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೆ. ಇದರಲ್ಲಿ ಒಂದು ಮಾಹಿತಿಯನ್ನು ನೀಡ್ತೀನಿ. ಏನಂದರೆ, ನಾವು ವಿವರಿಸುವಾಗ ನಾವು ಬರೀತಿರುವ ಗಾದೆ ಮಾತನ್ನೇ ಹೋಲುವ ಇನ್ನೊಂದು ಯಾವುದಾದ್ರೂ ಗಾದೆ ಮಾತಿದ್ರೆ ಅದನ್ನು ಉಪಯೋಗಿಸ್ಕೊಂಡ್ರೆ ಆನ್ಸರ್ ಸ್ವಲ್ಪ ಎಫೆಕ್ಟಿವ್ ಅನಿಸುತ್ತೆ. ಈಗ ತಾಳಿದವನು ಬಾಳಿಯಾನು ಗಾದೆ ಬರೆಯುವಾಗ ನಾವು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದಾಗ ಬರುವುದೇ, ಈ ಥರ. ಇಲ್ಲಾಂದರೆ ಇಲ್ಲಿ ನೋಡಿ, ಇದ್ರಲ್ಲಿ ನಾನು ಯೂಸ್ ಮಾಡಿಲ್ಲ, ಆದರೆ ಮಾಡ್ಬೋದು. ಅಲ್ಪವಿದ್ಯೆ ಇರುವವರು ಅರ್ಧ ತುಂಬಿದ ಕೊಡದ ಹಾಗೆ ಅಂತ ಬರೆದಿದ್ದೀನಿ. ಇಲ್ಲಿ ನಾವು ಅಲ್ಪಜ್ಞಾನಿ ಮಹಾಗರ್ವಿ ಅನ್ನೋ ಗಾದೆಗಳನ್ನು ಕೂಡ, ಅಂದರೆ ನಾವು ಬರೀತಿರುವ ಗಾದೆಗೆ ಸಮಾನ ಅರ್ಥವನ್ನು ಕೊಡುವ ಇನ್ನೊಂದಷ್ಟು ಗಾದೆಗಳಿದ್ರೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಬರೆದ್ರೆ ಆವಾಗ ಇವ್ಯಾಲ್ಯೂಯೇಟರ್ಗೆ ಏನು ಅನಿಸುತ್ತೆ ಅಂದರೆ, ಓ ನಿಮಗೆ ಎರಡೆರಡು ಗಾದೆ ಮಾತಿಂದು ವಿಸ್ತರಣೆ ಗೊತ್ತಿದೆ ಅಂತ ಅನಿಸುತ್ತೆ. ಅಂದರೆ ಈಗ ತುಂಬಿದ ಕೊಡ ತುಳುಕುವುದಿಲ್ಲ ಅದ್ರದ್ದು ಗೊತ್ತು, ಓ ಅಲ್ಪಜ್ಞಾನಿ ಮಹಾಗರ್ವಿ ಅನ್ನೋ ಗಾದೆದು ಇವರಿಗೆ ಮಹತ್ವ ಗೊತ್ತು ಅನ್ನೋ ಥರ ಅನಿಸಿ ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಇವತ್ತಿನ ಗಾದೆ